ಅದರ ನಂತರ ಸರ್ಕಾರದಿಂದ ಬಂದಂಥ ಏನು ಟೆಂಡರ್ ಪ್ರಕ್ರಿಯೆ ಮುಖಾಂತರ ಮದ್ದು ಪಡ್ಕೊಳ್ತಾರೆ, ಆ ಮದ್ದಿಗೆ ಈ ಅವಧಿ ಮೀರಿದ ಮದ್ದನ್ನು ಇಟ್ಟು ಟೆಂಡರ್ ಪ್ರಕ್ರಿಯೆಯಲ್ಲಿ ಮದ್ದುಗಳನ್ನು ತೆಗೆದುಕೊಳ್ಳದೆ ಅಲ್ಲಿ ಭ್ರಷ್ಟಾಚಾರ ಮಾಡುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗ್ತಾ ಇದೆ. ಇದನ್ನು ಕೂಡ 4ನೇದು ಲೋಕಾಯುಕ್ತ ರೈಡ್ ಆಗಿದೆ. 4 ಈ ರೀತಿಯ ಘಟನೆಗಳಾದರೂ ಕೂಡ ಆ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮವನ್ನು ವಹಿಸಿಕೊಳ್ಳಿಲ್ಲ? ಸರ್ಕಾರ ಇದಕ್ಕೆ ಪೂರಕವಾಗಿ ಸಪೋರ್ಟ್ ಮಾಡ್ತಾ ಇದೆಯಾ ಅಂತ ಹೇಳುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕೆಡಿಪಿ ಸಭೆಯಾಗಿ 1 ತಿಂಗಳಾಯಿತು, ಯಾವುದೇ ಕ್ರಮ ವಹಿಸಿಕೊಳ್ಳಿಲ್ಲ. ಕ್ರಮವನ್ನು ಯಾಕೆ ವಹಿಸಿಕೊಳ್ಳಿಲ್ಲ ಅಂತ ಸಚಿವರೇ, ಮಾನ್ಯ ಸಭಾಧ್ಯಕ್ಷರೇ, ಯಾವುದೇ ಕ್ರಮ ವಹಿಸಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಎಲ್ಲ ಕ್ರಮ ವಹಿಸಿದ್ದೀವಿ ಮತ್ತು ಏನು ಕ್ರಮ ವಹಿಸಿದ್ದೀವಿ ಅದರ ಬಗ್ಗೆ ಅವ್ರಿಗೆ ಉತ್ತರದಲ್ಲ ನಾನು ಮಾನ್ಯ ವೇದವ್ಯಾಸ್ ಕಾಮತ್ ಅವರಿಗೆ ಸ್ಪಷ್ಟವಾದಂಥ ಉತ್ತರವನ್ನು ಕೊಟ್ಟಿದ್ದೇನೆ. ನಮಗೆ ಏನು ನಮ್ಮ ಆಯುಕ್ತರಿಗೆ 28/11/25 ದೂರು ಸ್ವೀಕೃತ ಆಯಿತು. ಆಮೇಲೆ ನಾವು ಅದರ ಮೇಲೆ ಎನ್ಕ್ವೈರಿ ಮಾಡಿಸ್ದು. ಈಗ ಈಗ ಚಾಲುವಲ್ಲಿದೆ. ಅವರಿಗೆ ನಾವು 6/12 ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ಇಂಥ ಎಲ್ಲ ನಿಮ್ಮ ಮೇಲೆ ಆರೋಪಗಳಿದೆ, ಈ ಆರೋಪಗಳ ಬಗ್ಗೆ ನಿಮ್ಮ ಒಂದು ಉತ್ತರ ಕೊಡಬೇಕು ಅಂತ ಹೇಳಿ ನಾವು ಅವ್ರಿಗೆ ಏನು ಉತ್ತರ ಕೇಳುವಂಥ ಶೋಕಾಸ್ ನೋಟಿಸ್ ಕೂಡ ಇಶ್ಯೂ ಆಗಿದೆ. ಅವ್ರ ಉತ್ತರದ ಅನುಸಾರ ಏನಾಗಿದೆ ಅಂತ ಅಲ್ಲ, ಅವ್ರು ಹೇಳ್ತಾ ಇರ್ತಕ್ಕಂಥದ್ದು CSR ಫಂಡನ್ನು CSR ಫಂಡ್ ಮಿಸ್ಯೂಸ್ ಆಗಿದೆ ಅಂತ ಹೇಳ್ತಾ ಇಲ್ಲ. CSR ಫಂಡಿನ ಆ ಒಂದು ಟೆಂಡರ್ ಪ್ರಕ್ರಿಯೆ ಏನಿದೆ ಅದು ನಿಯಮಗಳ ಪ್ರಕಾರ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಫಂಡ್ ಉಪಯೋಗ ಆಗಿದೆ, ಅಲ್ಲಿ ಡೆವಲಪ್ಮೆಂಟ್ ಕೂಡ ಯೂಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನಿಲ್ಲ. ಅದರ ಒಂದು ಪ್ರೋಸೆಸ್ ಏನಿದೆ ಆ ಪ್ರೋಸೆಸ್ ಸರಿಯಾಗಿ ನಡೆದಿಲ್ಲ, ಉಲ್ಲಂಘನೆ ಆಗಿದೆ ಅಂತ ಅವ್ರು ಹೇಳಿರುವಂಥದ್ದು. ಅದನ್ನು ಈ ಎನ್ಕ್ವೈರಿಯಲ್ಲಿ ನಮ್ಗೆ ಗೊತ್ತಾಗ್ತದೆ. ಅವ್ರೇನಾದರೂ ತಪ್ಪು ಮಾಡಿದರೆ ಖಂಡಿತ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅದ್ರ ಎನ್ಕ್ವೈರಿ ಶೋಕಾಸ್ ನೋಟಿಸ್ ಇಶ್ಯೂ ಆಗಿದೆ. ರಿಪ್ಲೈ ಮೇಲೆ ನಮ್ಮ ಒಂದು ಅಂತಿಮ ಅದರ ಬಗ್ಗೆ ತೀರ್ಮಾನ ನಮ್ಮ ಇಲಾಖೆ ಮಾಡ್ತದೆ. ಎರಡನೇದವರು ಈಗ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಅದೇನಂತ ಹೇಳಿದ್ರೆ, ಯಾವುದೋ ಔಷಧಿಗಳನ್ನು ಅಲ್ಲಿ ಏನು ಎಕ್ಸ್ಪೈರಿ ಆಗಿರುವಂಥದ್ದು ಅಲ್ವಾ ವೇದವ್ಯಾಸ್ ಅವರೇ, ಎಕ್ಸ್ಪೈರಿ ಆಗಿರುವಂಥ ಔಷಧಿಗಳನ್ನೆಲ್ಲ ಅಲ್ಲಿ ಸರಬರಾಜು ಮಾಡಿದ್ದಾರೆ ಅಂತ ಆ ಒಂದು ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ. ನಾವು ಮೇಲ್ನೋಟಕ್ಕೆ ನಮ್ಮ ಇದುವರೆಗೂ ಬಂದಿರೋ ಪ್ರಾಥಮಿಕ ಹಂತದ ಒಂದು ಎನ್ಕ್ವೈರಿಯಲ್ಲಿ ಯಾವುದೇ ಎಕ್ಸ್ಪೈರ್ಡ್ ಡ್ರಗ್ಸ್ ಅಲ್ಲಿ ಏನೂ ಬಂದಿಲ್ಲ, ಆ ಥರದ್ದೇನು ಆಗಿಲ್ಲ ಅಂತ ಇದೆ. ಆದರೂ ಕೂಡ ಅದನ್ನು ಪೂರ್ತಿಯಾದಂಥ ಒಂದು ವಿಚಾರಣೆ ಮಾಡ್ತೀನಿ. ಅವರೀಗ ಉಪಪ್ರಶ್ನೆ ಹಾಕಿದ್ದಾರೆ, ಅದನ್ನ ಬಗ್ಗೆನೂ ಕೂಡ ನೋಡ್ತೀನಿ. ಆದರೆ ಎಕ್ಸ್ಪೈರಿ ಆಗುವಂಥ ಡ್ರಗ್ಸ್ ಯಾವುದು ಬಂದಿಲ್ಲ ಅಂತ ನಮ್ಮ ಆಯುಕ್ತರು ನನಗೆ ಹೇಳಿದ್ರು. ಸ್ವಲ್ಪ 4 ತಿಂಗಳು 5 ತಿಂಗಳು ಎಕ್ಸ್ಪೈರ್ ಆಗುವಂಥ ಡ್ರಗ್ಸ್ ಅಂದರೆ ಇನ್ನೂ ಅವಧಿ ಇತ್ತು, ಹಾಸನಿಂದೆಲ್ಲ ತರಿಸ್ಕೊಂಡಿದ್ದಾರೆ, ನಮ್ಮ ಇಲಾಖೆಯಿಂದನೇ ತರಿಸ್ಕೊಂಡಿದ್ದಾರೆ, ಬೇರೆ ಕಡೆಯಿಂದ ತರಿಸ್ಕೊಂಡಿಲ್ಲ. ನಮ್ಮ ಹಾಸನಲ್ಲಿ ಇರ್ತಕ್ಕಂಥ ಒಂದು ಆಯುಷ್ಯನ ಔಷಧಿಗಳನ್ನು ಇಲ್ಲಿಗೆ ತರಿಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಏನಾದರೂ ಲೋಪಗಳಾಗಿದೆ ಅದನ್ನು ಕೂಡ ನೋಡ್ತೀನಿ ಅಂತ ಮಾನ್ಯ ಸಭಾಧ್ಯಕ್ಷರು ನಿಮ್ಮ ಮುಖಾಂತರ ಅವ್ರಿಗೆ ಉತ್ತರವನ್ನು. ಅಧ್ಯಕ್ಷರೇ, 1 ನಿಮಿಷ. ಅವಧಿ ಮೀರಿದ ಮದ್ದುಗಳು ಸಪ್ಲೈ ಮಾಡುವಂಥದ್ದು ಆಡಿಯೋ ಕಾಲ್ಸ್ಗಳು, ಅದರ ಒಟ್ಟಿಗೆ ಆ ಆಸ್ಪತ್ರೆಯಲ್ಲಿ ಇದ್ದಂಥ ಅವಧಿ ಮೀರಿದ ಮದ್ದುಗಳ ರಾಶಿಗಳು, ಅದೆಲ್ಲವನ್ನು ವಿಡಿಯೋ ರೆಕಾರ್ಡ್ ಮುಖಾಂತರ ಮೇಲಧಿಕಾರಿಗಳಿಗೆ ಕೊಡುವಂಥ ಪ್ರಯತ್ನಗಳು ಆಗಿದೆ. ಮೇಲ್ನೋಟಕ್ಕೆ ಅದು ಕಂಡು ಬಂದರೂ ಕೂಡ ಆ ಸಪ್ಲೈ ಮಾಡಿದಂಥ ವ್ಯಕ್ತಿಗಳು ಯಾರು, ಅವರುಗಳ ತನಿಖೆಯನ್ನು ಮಾಡೋದು ಇದೇನೂ ಮಾಡಿಲ್ಲ. ಅವಧಿಗಳು ಮೀರಿ ಅವಧಿ ಎಕ್ಸ್ಪೈರ್ ಆದಂಥ ಮದ್ದನ್ನು ಕೊಟ್ಟರೆ ಜನರ ಜೀವಕ್ಕೆ ಅಪಾಯ. ಅದಕ್ಕೆ ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ ಅಂತ ಹೇಳುವಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಆ ರೀತಿ ಏನಾದರೂ ಮಾಡಿದರೆ ಖಂಡಿತವಾಗಿಯೂ ಕಠಿಣ ಕ್ರಮವನ್ನೇ ತಗೊಳ್ತೀವಿ. ಯಾವುದೇ ನಿರ್ದಾಕ್ಷಿಣ್ಯವಾದಂಥ ಒಂದು ಕ್ರಮವನ್ನೇ ತಗೊಳ್ತೀವಿ ಹೊರತು ಯಾವುದೇ ಅವರಿಗೆ ಕ್ಷಮಾಪಣೆ ನೀಡುವಂಥ ಪ್ರಶ್ನೆನೇ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅವಧಿ ಮೀರುವಂಥ ಔಷಧಿಗಳಾಗಿರ್ಬೋದು, ಕಳಪೆ ಔಷಧಿ ಆಗಿರ್ಬೋದು, ಇದ್ರ ಬಗ್ಗೆ ನಮ್ಮಲ್ಲಿ ಸಹನೆ ಒಂಚೂರು ಕೂಡ ಇರೋದಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಆದರೆ ಇದು ಸತ್ಯಾಸತ್ಯ ತಿಳ್ಕೊಂಡು ನಾವು ಮಾಡಬೇಕು. ಅದಕ್ಕೋಸ್ಕರ ಅವ್ರು ಹೇಳಿರುವಂಥದ್ದನ್ನು ಪೂರ್ತಿಯಾದಂಥ ಒಂದು ವಿಚಾರಣೆ ಮಾಡಿ ಅದರ ಖಂಡಿತವಾಗಿಯೂ ಏನು ಕ್ರಮ ತಪ್ಪು ಮಾಡಿದರೆ 100ಕ್ಕೆ 100 ಕ್ರಮ ತಗೊಳ್ತೀವಿ. ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ನಾವು ಮುಂದೆ ಅವ್ರು ಹೇಳಿರುವಂಥದ್ದು ಪ್ರಕಾರ ನಾವು ಮುಂದೆ ನಡ್ಕೊಳ್ತೀವಿ ಮಾನ್ಯ ಸಭಾಧ್ಯಕ್ಷರೇ. ಸುರೇಶ್ ಕುಮಾರ್